ದಿವಾಕರ ದೀಪೇನ ಹರಿತೆ ಪಾಪಂ ಶುಭ ದೀಪಂ ನಮಸ್ತೆ. ಮಲ್ಲಿಕಾರ್ಜುನ್ ಆಚರಣೆ ಮಾಡ್ತೀವಿ. ಅವ್ರ ಕಾಲದಲ್ಲಿ ಅದು ಜಾರಿ ಬಂದದ್ದು. ಕರ್ನಾಟಕ ರಾಜ್ಯೋತ್ಸವ ನಾವು ಮಾಡ್ತೀವಲ್ಲ, ಕನ್ನಡ ರಾಜ್ಯೋತ್ಸವನ ಕರ್ನಾಟಕ ಅಂತಕ್ಕಂಥ ನಾಮಕರಣ ಮಾಡಿದವರು ಅವರಿಗೆ 1976ರಲ್ಲಿ. ಹಾಗಾಗಿ ಇವತ್ತು ಅವರ 111ನೇ ಜನ್ಮ ದಿನಾಚರಣೆಯನ್ನು ನಾವು ಭಾಳ ಸಡಗರದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಅವರ ಆದರ್ಶ, ಅವರ ತತ್ವ ಸಿದ್ಧಾಂತಗಳು ಮುಂದಿನ ಪೀಳಿಗೆಗೆ ಇದನ್ನು ಮಕ್ಕಳಿಗೆ ಹೇಳಬೇಕು. ಶಿಕ್ಷಕರಾಗಿರ್ತಕ್ಕಂಥವರು ಮತ್ತು ಏನು ಪೋಷಕರಾಗಿದ್ದೀವಿ ಅವರ ಆದರ್ಶಗಳನ್ನು ಹೇಳ್ಬೇಕು. ಇವತ್ತು ಹೇಳಿದ್ರು ಹರೀಶ್ ಅವರು, ಭಾಳಷ್ಟು ವಿಚಾರಗಳನ್ನು ಅವರು ಹಂಚ್ಕೊಂಡ್ರು. ಮುಂದಿನ ಪೀಳಿಗೆಗೆ ಇವತ್ತು ಏನು ಅವ್ರು ಮಾಡೋವ್ರೆ ಆದರ್ಶಗಳು ಅದು ಬೆಳಿಬೇಕು, ಅಲ್ಲಿಗೆ ಬಿಡಬಾರ್ದು, ಅದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಭಾಳಷ್ಟು ಇವತ್ತು ಅವರ ವರ್ಗದ ಮಕ್ಕಳುಗಳಿಗೆಲ್ಲ ಇವತ್ತು ಅತಿ ಹೆಚ್ಚು ಅಂಕ ಬರೆದಿರ್ತಕ್ಕಂಥ ಮಕ್ಕಳಿಗೆ ಬಹುಮಾನ ವಿತರಣೆ ಮತ್ತು ಪ್ರಶಸ್ತಿ ಪತ್ರ ಕೊಡೋರಿದ್ದೀವಿ. ನೀವೆಲ್ಲರೂ ಕೂಡ ಇನ್ನೂ ಹೆಚ್ಚೆಚ್ಚು ಇವತ್ತು ನೋಡಿರಿ, ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರು ಇವತ್ತೆಲ್ಲ 250 ಜನ 200 ಜನ ಇದ್ದೀವೋ ಈ ತಾಲೂಕಲ್ಲಿ ಅಂತ. ಹೀಗೆ ಇಡೀ ರಾಜ್ಯದಲ್ಲೆಲ್ಲ ಸುಮಾರು 2,500, 3,000, 4,000 ಜನ ಇದ್ದೀವೋ. 25,000 ಜನ ಇದ್ದಾರೆ. 25,000 ಜನ ಆದರೂ ಅವ್ರು 2 ಬಾರಿ ಮುಖ್ಯಮಂತ್ರಿಯಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾದದ್ದು. ಅವರ ಆದರ್ಶಗಳನ್ನು ಮತ್ತೊಮ್ಮೆ ನಾವೆಲ್ಲ ಸ್ಮರಿಸ್ಕೊಂಡು ಅವರಿಗೆ ನೆನಪುಗಳನ್ನು ನಾವು ಇಟ್ಕೋಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋದು ಅವಕಾಶ ಮಾಡಿಕೊಟ್ಟದ್ದು ನಮಗೆಲ್ಲರೂ ಮನಸ್ಸಿನ ವರ್ಗಗಳ ನಾಯಕ ಅರಸು ಕುರಿತು ಮಾತನಾಡತಕ್ಕಂತಹ ಸರ್ ಅವರಿಗೆ ಧನ್ಯವಾದಗಳು. ವಿವಿಧ ಇಲಾಖೆಗಳಿಂದ ಆಗಮಿಸಿರ್ತಕ್ಕಂಥ ಔಪಚಾರಿಕವಾಗಿ ಮಾತಾಡಬೇಕಷ್ಟೆ. ನಮ್ಮ ಮಲ್ಲಿಕಾ ಅವ್ರು ಮಾತಾಡಿದ್ದಾರೆ, ನಮ್ಮ ಹುಡುಗ ಮಾತಾಡಿದ್ದಾನೆ, ಕೂಡ್ಲಿಗಿರಿಯಪ್ಪನವ್ರು ಮಾತಾಡಿದ್ದಾರೆ. ಆದರೂ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ತಾಲೂಕು ಆಡಳಿತ ಮಂಡಳಿ ಮತ್ತು ಹಿಂದುಳಿದ ವರ್ಗಗಳ ಕಚೇರಿಯಿಂದ ಭಾಳ ಸುಸಜ್ಜಿತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು. ಈ ಅರಸವರು ಈಗೆಲ್ಲ ಹೇಳಿದ್ದಾರೆ, ಏನೂ ಇಲ್ಲ, ಬಿಟ್ಟೇ ಇಲ್ಲ, ಏನಾದ್ರು ಹೇಳ ಅಂತ. ಒಂದಂತೂ ನಿಜ, ಅವರು ಮೊದಲನೇದಾಗಿ ಸಚಿವರಾದಾಗ ನಾವು ಅರಸುವಾಸದಲ್ಲಿ ಓದ್ತಿದ್ವಿ. ಆಗ ಅವ್ರಿಗೆ ಎಲ್ಲರಿಗೂ ಒಂದು ಇದಿದೆ ನಮ್ಮ ದೇಶದಲ್ಲಿ, ನಮ್ಮ ಜಾತಿ, ನಮ್ಮ ಮತ, ನಮ್ಮಿದು ಅಂತ. ಅವ್ರಿಗೆ ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ವಿ. ಆ ಫಂಕ್ಷನ್ನಲ್ಲಿ ಕರೆದು ಅವರು ನೀವು ನಮ್ಮ ಜನಾಂಗದಲ್ಲಿ ಮಂತ್ರಿಯಾಗಿದ್ದೀವಿ, ಅವರಲ್ಲಿ ಒಂದು ಮಾತಾಡಿದ್ರು. ನಾನು ನೀವು ಎಲ್ಲರೂ ಬರೀ ಕೇವಲ 450 ಜನಕ್ಕಲ್ಲ, ನನಗೆ ಎಲ್ಲ ಜನನೂ ವೋಟ್ ಹಾಕಿ ಮಂತ್ರಿ ಮಾಡಿದ್ದಾರೆ. ಎಲ್ಲರಿಗೂ ಯಾವ ರೀತಿ ನೋಡ್ಕೋಬೇಕು, ನಿಮಗೂ ಆ ರೀತಿ ನೋಡ್ತೀನಿ ಅಂತ ಹೇಳಿ ಒಳ್ಳೆ ಪ್ರಾರ್ಥನೆ ಮಾಡಿ. ಮತ್ತು ಭಾಳ ಧೈರ್ಯವಂತ, ಇದರಲ್ಲಿ ರೆಗ್ಯುಲರ್ ನಮ್ಮ ಅರಸುವಾಸನಲ್ಲಿ ಓದ್ದವರು ಯಾರಿಗೂ ಏನು ಮುಲಾಜನ್ನು ಇರ್ತಿರಲಿಲ್ಲ. ಅವರಿಗೆ ಅರಮನೆಯಲ್ಲೂ ಕೂಡ ಅವರಿಗೆ ನೀವು ಇಲ್ಲಿ ಇರಿ, ಅರಮನೆ ವ್ಯವಹಾರ ನೋಡ್ಕೊಂಡು ಹೋಗಿ ಅಂದಾಗ ನಾನು ಇಂಥ ಒಂದು ಸುಖ ಜೀವನ ನಡೆಸೋಕ್ಕಲ್ಲ, ನಾನು ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಇಷ್ಟನ್ನು ಹೇಳಿ
ಜಾಸ್ತಿ ಅಸ್ತ್ರ ಮಾಡ್ತಾರೆ. ದೃಷ್ಟಿ ಆಯಿತು. ತೊಗೊಳ್ಳಿ ಅಷ್ಟೇ ಆಯಿತು. ಆಯ್ತು. ಕಲ್ಕೊಳ್ಳಿ ಅವ್ರಿಗೆಲ್ಲ ಸಮಯ ಸಾಧಕರು ಕಣಪ್ಪ. ಲೋಕೇಶ್ವರ ಮೇಡಮ್ ಬನ್ನಿ.